ನಮಸ್ಕಾರ ರೀ ಸರ. ಏನು ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್. ಏನೋ ನಿನ್ನ ಹೆಸರು? ಚಂದನ್ ಅಂತ. ಚಂದನ್. ಚಂದನ್. ಹೇಳ್ರಿ ಯಾವರು? ಇಲ್ಲಿ ಹಾಸನ ವಿದ್ಯಾನಗರ. ನೋಡಿದ್ರೆ ಎಕ್ಸಿಟ್ ಪೋಲು ನೋಡಿದ್ವಿ. ನೋಡ್ರಿ, NDA 350, ಕಾಂಗ್ರೆಸ್ 118 ಇಂದ 120, ಅದರ್ಸ್ 0, ಅದರ್ಸ್ 40 ರಿಂದ 48. ಕರ್ನಾಟಕದಲ್ಲಿ BJP 22, ಕಾಂಗ್ರೆಸ್ 6, BJP 22 ಅಂದ್ರೆ JDS ಸೇರಿ. ಏನಂತೀರಾ? ಪರವಾಗಿಲ್ಲ, ಮೋದಿ ಜೆಡಿಎಸ್ ಗೆಲ್ಲುತ್ತೆ. ಅಯ್ಯೋ ನೀನೇನು ಹೇಳ್ಬೇಡ. ಪರವಾಗಿಲ್ಲ ಸರ್, ಮೋದಿ ಅದೇ ಇದೆ. ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬರ್ಬೇಕು ಸರ್, ಇಂಡಿಯನ್ ಬರ್ಬೇಕು. ಹೌದಾ? ಹಾಂ, ಅಲ್ಲ NDA ಬರ್ಬೇಕು. ಹೌದು. ಹಾಸನಲ್ಲಿ ಹಾಸನಲ್ಲಿ ಇದು ಸುಮ್ನಿರೋ. BJP ಬರ್ಬೋದು ಮೋಸ್ಟ್ಲಿ. ಬಿಜೆಪಿ ರೇವಣ್ಣ ಗೆಲ್ಲೋ ಅಂತ ಸಾಧ್ಯತೆ ಇದೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಏನಾಗ್ಬೋದ್ರಿ? ಗೆದ್ರು ಮುಂದಿನ ಪರಿಣಾಮ ಏನಾಗ್ಬೋದು? ಏನಾರು ಬದಲಾವಣೆ ಆಗುತ್ತಾ? ಏನು ಹೇಳಕ್ಕಾಗಲ್ಲ ಸರ್, ಬದಲಾವಣೆ ಹೇಳಕ್ಕಾಗಲ್ಲ. ಹಾಂ, ಅವರೇ ಗೆಲ್ಬೋದಾ? ಗೆಲ್ಲೋ ಚಾನ್ಸಸ್ ಇದೆ. ನಿಮಗೆ BJP ಗೆಲ್ಬೇಕು. ಬಿಜೆಪಿ ಗೆಲ್ಬೇಕು. ಯಾಕೆ ಗೆಲ್ಬೇಕು? ಮೋದಿ ಒಳ್ಳೊಳ್ಳೆ ಇದು ಕೊಡ್ತಾ ಇದ್ದಾರೆ ಸೆಂಟ್ರಲಲ್ಲಿ. ಅವ್ರು ಆದರೆ ಪ್ರಧಾನಿ ಆದರೆ ನಮ್ಮ ದೇಶಕ್ಕೆ ಒಳ್ಳೆ ಒಂದು ಇದು. ಹಂಗಾಗಿ ಅವ್ರು ಇರಬೇಕು ಅಂತ ನಮ್ಮ ಆಸೆ. ಅವರೇ ಬರಬೇಕು. ಹೌದು. ಈಗ ಕಾಂಗ್ರೆಸ್ ಅವ್ರಂಗಾರೆ ಗ್ಯಾರಂಟಿ ಎಲ್ಲ ಅಲೆಗಳೆಲ್ಲ ವರ್ಕೌಟ್ ಆಗಲಿಲ್ಲ. ಅವೆಲ್ಲ ಬೋಗಸ್ ಸರ್. ಅವೆಲ್ಲ ಗ್ಯಾರಂಟಿ ಏನು ವರ್ಕೌಟ್ ಆಗಿಲ್ಲ ಅವ್ರಿಗೆ. ಆಗೋದಿಲ್ಲ. ಜನಗಳಿಗೆ ಬೇರೆ ಬುದ್ಧಿವಂತರು ಇದ್ದಾರೆ ಸರ್. ಇಲ್ಲ ಆಮಿಷಗಳಿಗೆಲ್ಲ ಬಲಿ ಆಗಲ್ಲ ಈಗ. ಖಂಡಿತ. ಥ್ಯಾಂಕ್ ಯು. ರಘು ಅವರೇ, ಎಕ್ಸಿಟ್ ಪೋಲ್ ನೋಡಿದ್ರಾ? ನೋಡಿದೆ. ನಂಬರ್ಸ್ಗಳು ನೋಡಿದ್ರಾ? ಏನಾಗ್ಬೋದು? ಗೆಲ್ಬೋದಾ NDA? ಇಂಡಿಯಾ ಗೆಲ್ಲುತ್ತಾ? 90% ಪಕ್ಕ BJP. ಬರುತ್ತೆ. ಯಾಕೆ ಬರ್ಬೇಕು BJP? ಬರಬೇಕು. ಒಳ್ಳೆ ಆಡಳಿತ ಬರುತ್ತೆ. ಹಾಸನಲ್ಲಿ ಅಷ್ಟೇ. ಹಾಸನಲ್ಲಿ ಕಮೆಂಟ್ ಆಗಿದೆ, ನೋಡ್ಬೇಕಂತೀರಾ? ಅಕಸ್ಮಾತ್ ಈಗ ಗೆಲುವಿನ ನಿರೀಕ್ಷೆ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಕ್ಸಿಟ್ ಪೋಲ್ಗಳನ್ನ ನೋಡ್ತಾ ಇದ್ದಾಗ, ನಂಬರ್ಗಳನ್ನ ನೋಡಿದಾಗ ಒಂದ್ ವೇಳೆ ಗೆದ್ರು ಅಂತ ಇಟ್ಕೊಳ್ಳಿ, ಮುಂದೇನಾಗ್ಬೋದು? ಮುಂದೆ ಪ್ರಧಾನಿ ಆಗ್ತಾರೆ. ಅಲ್ಲ ಇಲ್ಲಿ ಹಾಸಂದು ಗೆದ್ರಿ. ಅವ್ರ ಕಂಪ್ಲೇಂಟ್ ಸ್ವಲ್ಪ ಇದೆ, ನೋಡೋಣ ಏನಾಗುತ್ತೆ ಅಂತ. ಈಗ ಹೇಳಕ್ಕಾಗಲ್ಲ. ಬದಲಾವಣೆ ಬಯಸ್ತೀರಾ ಅಥವಾ ಹೆಂಗೆ? ಬದಲಾವಣೆ ಬಯಸ್ಬೇಕು. ಬದಲಾವಣೆ ಬಯಸ್ಬೇಕು. ಓಕೆ. ಕಾಂಗ್ರೆಸ್ ಹಂಗಾರೆ ಈಗ ಅಲೆಗಳೆಲ್ಲ ವರ್ಕೌಟ್ ಆಗ್ಲಿಲ್ವಾ? ಗ್ಯಾರಂಟಿ ಆಗಲಿಲ್ಲ, ಆಗಲ್ಲ. ಆಟೋ ಡ್ರೈವರ್ ನಿಮ್ಗೆಲ್ಲ ಆರಾಮ ಜೀವನ? ಪರವಾಗಿಲ್ಲ. ಓಕೆ, ಬನ್ನಿ ಸರ್. ಏನು ನಿಮ್ಮ ಹೆಸರು? ಒಂದು 2 ಮಾತು ಹೇಳ್ಬಿಡಿ. ಇಲ್ಲ ಸರ್, ಮಾತಾಡೋಕ್ಕೆ ಬರಲ್ಲ. ಅಲ್ಲಿ ಮಾತಾಡೋಕ್ಕೆ ಬರಲ್ಲ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ. ಓಕೆ. ನಮಸ್ಕಾರ ಕಣ್ರಿ. ಏನ್ರಿ ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್. ಅವರು ಬಳ್ಳಕೆರೆ. ಹೇಳ್ರಿ ಮತ್ತೆ ಎಕ್ಸಿಟ್ ಪೋಲ್ ನೋಡಿದ್ರಾ? ನೋಡುದು. ಈ ಎಲ್ಲ ಇದು NDA ಬಂದ್ಬತ್ತೈತೆ. NDA ಏನ್ ಬತ್ತೈತೆ? ನಂಬರ್ಗಳು ಎಲ್ಲ ಬಿಗಿಯಾಗಿ ಆಗ್ಬಿಟ್ಟವೆ. ಇಲ್ಲ, NDAನೇ ಬರೋದು. ಹೌದಾ? ನಿಮ್ಗೆ ಯಾರು ಬರ್ಬೇಕು? ನಮ್ಮ ಮೋದಿ ಬರ್ಬೇಕು ಕೇಂದ್ರ. ಯಾಕೆ ಬರ್ಬೇಕು? ಯಾಕೆಂದ್ರೆ ದೇಶ ಉದ್ಧಾರ ಆಗ್ಬೇಕು. ನಾವು ಹಿಂದಿದ್ನೆಲ್ಲ 60 ವರ್ಷ ಅವ್ರಿಗೆ ಕೊಟ್ಬಿಟ್ಟು ನಾವು ಇನ್ನೇನು ಅವ್ರನ್ನ ನೋಡ್ಕೊಂಡು ಕೂತ್ಕೊಳ್ಳೋದ? ದೇಶ ಎಲ್ಲ ದೇಶ ಚೆನ್ನಾಗಿರ್ತೇನೆ, ನಾವು ಚೆನ್ನಾಗಿರೋದು. ಮನೆ ಯಜಮಾನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಬೇಕು ಈಗಿನ ಏನೋ ಸುಮ್ಕೆ ಏನೋ ಕಾಂಗ್ರೆಸ್ನವರು 2000 ಅದು ಇದು ಅನ್ಕೊಂಡು ಏನೋ ಪುಕ್ಸಟೆ ಘೋಷಣೆ ಮಾಡಿ ಅಭಿವೃದ್ಧಿ ಕುಂಠಿತವಾಗೈತೆ. ಅದರಿಂದ ಇದು ಅವಶ್ಯಕತೆ ಇಲ್ಲ. ಬೇಕು ನಮ್ಮ ದೇಶ ಒಂದೇ ಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಮೋದಿ ಬೇಕೇ ಬೇಕು. ಹಾಸನಲ್ಲಿ ಏನಾಗ್ಬೋದು ಅಣ್ಣ? ಹಾಸನ ಕಷ್ಟ ಐತೆ. 50-50 ಅಂತವ್ರೆ. ಎಕ್ಸಿಟ್ ಪೋಲ್ ಪ್ರಕಾರ ಎಲ್ಲ ಒಂದು 2 ಸೀಟ್ JDS ಅಂತವ್ರೆ. ಒಂದು ಮಂಡ್ಯ ಹಾಸನ ಅಂತಾರೆ, ಎಲ್ಲ ಒಂದು ಕಡೆ ಮಂಡ್ಯ ಕೋಲಾರ ಅಂತಾರೆ. ಏನಾಗ್ಬೋದು ಹಂಗಾರೆ? ಅಣ್ಣ ಇದು ನಾನು ಹಾಸನಕ್ಕೆ ಹೇಳಕ್ಕೆ ಬರಲ್ಲ, ಯಾಕಂದರೆ ಇದು ಒಂಥರ 50-50 ಆಗೈತೆ. ಯಾವುದು ಅಂತ ಹೇಳಕ್ಕೆ ಬರಲ್ಲ. ಸ್ವಲ್ಪ ಆ ಪ್ರಾಬ್ಲಮ್ ಇಂದಂಗೆ ಆಯ್ತದ? ಸ್ವಲ್ಪ ಆಗ್ಬೋದು ಅನ್ಸುತ್ತೆ. ಆಗುತ್ತೆ. ಒಂದು ವೇಳೆ ಗೆದ್ರು ಅಂತ ಇಟ್ಕೊಳ್ಳಿ, ಮುಂದೆ ಗೆದ್ರಿನೇ ನಾವು ಲೋಕಸಭಾ ಸದಸ್ಯ ಆಗಿರ್ತಾರೆ ಏನೋ ಕೋರ್ಟ್. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.